ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗಳಿಗೆ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದೆ ಸ್ನೇಹಿತರೆ. ಸೊ ನಮ್ಮ ಕರ್ನಾಟಕ ವೆಟರ್ನರಿ ಸೈನ್ಸ್ ಏನು ಡಿಪಾರ್ಟ್ಮೆಂಟ್ ಇದೆ, ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಇನ್ನೂ ಯಾರಾದ್ರೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ? ಸೊ ಇದು ನೋಡ್ತಾ ಇದಿರಲ್ಲ, ಈ ಒಂದು ವೆಬ್ಸೈಟ್ ಏನಿದೆ ಇದು ನಾವೇ ಡೆವಲಪ್ ಮಾಡಿರೋದು, ನಿಮಗೋಸ್ಕರ ಅಂತಾನೆ ಡೆವಲಪ್ ಮಾಡಿದೀವಿ ಸ್ನೇಹಿತರೆ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಸೊ ಸಿಗುತ್ತೆ ಈ ಒಂದು ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಪ್ರತಿ ಒಂದು ಸಿಗುತ್ತೆ, ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಪ್ರೈವೇಟ್ ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್, ಅಡ್ಮಿಟ್ ಕಾರ್ಡು, ಸೊ ಮತ್ತೆ ನೀವು ಯಾವ್ಯಾವ ಪೋಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಇದ್ರೆ ಆ ಒಂದು ಪ್ರತಿ ಒಂದು ಡೀಟೇಲ್ಸ್ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ರೈಲ್ವೆಗಾಗಿರ್ಬೋದು, ಡಿಫೆನ್ಸ್ ಸೆಕ್ಟರ್ಗಾಗಿರ್ಬೋದು, IT ಸೆಕ್ಟರ್ಗಾಗಿರ್ಬೋದು, ಬ್ಯಾಂಕ್ಗಾಗಿರ್ಬೋದು, ಇನ್ಸ್ಟಿಟ್ಯೂಷನ್ ಟೀಚಿಂಗ್ ಪ್ರೊಫೆಷನ್ಸ್ಗಾಗಿರ್ಬೋದು, ಸೊ ಈ ರೀತಿ ಇದೆ ಸ್ನೇಹಿತರೆ. ಓಕೆನಾ? ಸೊ ಕಂಪ್ಲೀಟ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ಪೋಸ್ಟ್ಗಳು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇನ್ನು ನೀವು ಲಾಸ್ಟ್ ಡೇಟ್ ನೋಡೋದಾದ್ರೆ, ನೀವು ಲಾಸ್ಟ್ ಡೇಟ್ ಹತ್ರದಲ್ಲಿರುವಂತಹ ಪೋಸ್ಟ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬರ್ತಾ ಇರುತ್ತೆ ಸ್ನೇಹಿತರೆ. ಪ್ರತಿನಿತ್ಯನೂ ಚೇಂಜ್ ಆಗ್ತಾ ಇರುತ್ತೆ, ಡೇಟ್ ಅಪ್ಡೇಟ್ ಆದಂಗೆ ಸೊ ಚೇಂಜ್ ಆಗ್ತಾ ಇರುತ್ತೆ. ಇದನ್ನ ನೀವು ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ ಯಾವ್ದು ಹತ್ರದಲ್ಲಿದೆಯೋ ಆ ಒಂದು ಪೋಸ್ಟ್ ಅನ್ನ ನೋಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿ ಇದೆ. ಓಕೆನಾ? ಸೊ ನೀವು ಕರ್ನಾಟಕ ವೆಟರ್ನರಿ ಅಸೋಸಿಯೇಷನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಹೇಳೋದಾದ್ರೆ ನೋಡಿ, ಸೊ ಕರ್ನಾಟಕ ರಿಕ್ರೂಟ್ಮೆಂಟ್ 2025 25 ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಪ್ರಾಧಿಕಾರ ಹುದ್ದೆಗಳು ಮತ್ತು ಸಹಾಯಕ ಹುದ್ದೆಗಳಿಗೆ ಕರೆದಿದ್ದಾರೆ. ಓಕೆನಾ? ಸೊ ನೋಡಿ, ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ. ಓಕೆನಾ? ಸೊ ಇದರಲ್ಲಿ ಕರೆದಿರುವಂತದ್ದು 25 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದರಲ್ಲಿ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗೆ ಕರೆದಿದ್ದಾರೆ. ಸೊ ಬೀದರ್ ಅಲ್ಲಿ ಈ ಒಂದು ಲೊಕೇಶನ್ ಇದೆ ಸ್ನೇಹಿತರೆ. ಬೀದರ್ ಅಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಬೀದರ್ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು. ಓಕೆನಾ? ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 13 ಡಿಸೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ? ಸೊ ಅವ್ರಿಗೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರಲಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನೋಡಿ, ನಮ್ಮ ಈ ಒಂದು ಪೋಸ್ಟ್ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವೇಕೆನ್ಸಿ ಎಷ್ಟಿದೆ, ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಸ್ಯಾಲರಿ ಏನು, ಲಾಸ್ಟ್ ಡೇಟ್ ಯಾವಾಗಿದೆ, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ 25 ವೇಕೆನ್ಸಿ ಇದಾವೆ. ಪ್ರೊಫೆಸರ್ಗೆ 5 ವೇಕೆನ್ಸಿ ಕರೆದಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ಗೆ 5, ಅಸಿಸ್ಟೆಂಟ್ ಪ್ರೊಫೆಸರ್ಗೆ 15 ಇದೆ. ಸೊ ಟೋಟಲ್ ಬೀದರ್ ಲೊಕೇಶನ್ ಅಲ್ಲಿ ಇರುವಂತದ್ದು. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಲಾಸ್ಟ್ ಡೇಟ್ ಬಂದು 13ನೇ ತಾರೀಕು ಆಗಿರುತ್ತೆ. ಓಕೆ? ಸೊ ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ, ಎಕ್ಸ್ಪೆಕ್ಟೆಡ್ ಡಿಪಾರ್ಟ್ಮೆಂಟ್ಸ್ ಬಂದು ವೆಟರ್ನರಿ ಅನಾಟಮಿ, ವೆಟರ್ನರಿ ಫಿಸಿಯಾಲಜಿ ಅಂಡ್ ಬಯೋಕೆಮಿಸ್ಟ್ರಿ, ಲೈವ್ ಕಾಸ್ಟ್ ಲೈವ್ ಸ್ಟಾಕ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್, ಲೈವ್ ಸ್ಟಾಕ್ ಫಾರ್ಮ್ ಕಾಂಪ್ಲೆಕ್ಸ್, ವೆಟರ್ನರಿ ಕ್ಲಿನಿಕಲ್ ಕಾಂಪ್ಲೆಕ್ಸ್. ಸೊ ಈ ರೀತಿ 5 ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ, ಯಾರೆಲ್ಲ PhD ಮಾಡ್ಕೊಂಡಿದ್ದಾರೆ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಲಾಸ್ಟ್ ಇಯರ್ ಅಲ್ಲಿ ಓದ್ತಾ ಇರುವಂತಹ ಅಪ್ಲಿಕೇಶನ್ಸ್ ಕೂಡ ಅಪ್ಲೈ ಮಾಡಬಹುದು ಪ್ರೊಫೆಸರ್ ಹುದ್ದೆಗೆ. ಅಸೋಸಿಯೇಟ್ ಪ್ರೊಫೆಸರ್ ಗೆ ಕೂಡ ಸೇಮ್. ಸೊ PhD ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಮಾಸ್ಟರ್ಸ್ ಡಿಗ್ರಿ ಅಥವಾ PhD ಮಾಡ್ಕೊಂಡಿರ್ಬೇಕು. ಮಾಸ್ಟರ್ ಡಿಗ್ರಿ ಆ ಒಂದು ಫೀಲ್ಡ್ ಅಲ್ಲಿ ನೀವು ಮಾಡ್ಕೊಂಡಿದ್ದು ಇದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದು 38 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 38 ಏಜ್ ಲಿಮಿಟ್ ಏನಿದೆ ಅದು ನಾರ್ಮಲ್ ಆಗಿದೆ. ಸೊ ಜನರಲ್ ಕ್ಯಾಟಗರಿಗೆ ನೀವು ಏಜ್ ರಿಲ್ಯಾಕ್ಸೇಷನ್ಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅದಂತರ ಸ್ಯಾಲರಿ ನೋಡೋದಾದ್ರೆ, ಪ್ರೊಫೆಸರ್ಗೆ 1.5 ಲಕ್ಷ ಸ್ಟಾರ್ಟಿಂಗ್ ಸ್ಯಾಲರಿ ಸ್ನೇಹಿತರೆ. ಓಕೆನಾ? ಸೊ ಪ್ರೊಫೆಸರ್ ಹುದ್ದೆಗೆ 1.5 ಲಕ್ಷದಿಂದ 2.80 ವರೆಗೂ ಇದೆ ಸ್ನೇಹಿತರೆ. ಸೊ ಅಸೋಸಿಯೇಟ್ ಪ್ರೊಫೆಸರ್ಗೆ 1.31 ಹಿಡಿದು 2.17 ವರೆಗೂ ಇದೆ ಸ್ನೇಹಿತರೆ. ಓಕೆನಾ? ಪರ್ ಮಂತ್ ಸ್ಯಾಲರಿ ಇದೆಲ್ಲ ನಾನು ಹೇಳ್ತಾ ಇರೋದು. ಅಸಿಸ್ಟೆಂಟ್ ಪ್ರೊಫೆಸರ್ಗೆ 57,000 ರೂಪಾಯಿಂದ ಹಿಡಿದು 1,82,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ? ಸೊ ಈ ರೀತಿ ಇದೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಶಾರ್ಟ್ ಲಿಸ್ಟ್ ಆಗ್ತೀರಾ ಸ್ನೇಹಿತರೆ. ಶಾರ್ಟ್ ಲಿಸ್ಟ್ ಆದ ನಂತರ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದಂತ ಕ್ಯಾಂಡಿಡೇಟ್ಸ್ ಫೈನಲ್ ಮೆರಿಟ್ ಲಿಸ್ಟ್ ಗೆ ಬರ್ತಾರೆ ಸ್ನೇಹಿತರೆ. ಓಕೆನಾ?
ಸೊ ಈ ರೀತಿ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಈ ಒಂದು ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ರಿಜಿಸ್ಟರ್ ಹಿಯರ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ನೇಮು, ಯೂಸರ್ ನೇಮು, ಪಾಸ್ವರ್ಡ್ ಮತ್ತು ನಿಮ್ಮ ಫೋನ್ ನಂಬರು, ಇಮೇಲ್ ಐಡಿ, ಸಿಟಿ, ಸ್ಟೇಟು, ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಅಕ್ಸೆಪ್ಟ್ ಮಾಡಿದ ನಂತರ ಸೊ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಕೊಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರಿ ಯೂನಿವರ್ಸಿಟಿಯಲ್ಲಿ ಕರೆದಿರುವಂತದ್ದು ಬೀದರಲ್ಲಿ. ಓಕೆನಾ. ಸೊ ಲೊಕೇಶನ್ ಈಗಾಗಲೇ ಹೇಳಿದಾಗೆ ಬೀದರಲ್ಲಿ ಇದೆ. ಸೊ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಏನ್ ತಿಳಿಸ್ಕೊಟ್ಟಿದ್ದೀನಿ ಅದೇ ಇದೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ ಕರ್ನಾಟಕ ಬೀದರಲ್ಲಿ ಇರುವಂತದ್ದು. ಓಕೆನಾ. ಸೊ ಇದರಲ್ಲಿ ಲಾಸ್ಟ್ ಡೇಟ್ 13/12 ಸಂಜೆ 5 ಗಂಟೆಗೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೊಫೆಸರ್ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿದಾವೆ ಅಂತ ಕೊಟ್ಟಿದ್ದಾರೆ, ಯಾವ ಕೆಟಗರಿ ಅವರಿಗೆ, ಅಸೋಸಿಯೇಟ್ ಪ್ರೊಫೆಸರ್ಗೆ ಎಷ್ಟು ಹುದ್ದೆ, ಯಾವ ಕೆಟಗರಿ ಅವರಿಗೆ ಅಂತ ಕೊಟ್ಟಿದ್ದಾರೆ, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಷ್ಟು ಹುದ್ದೆ ಇದೆ ಮತ್ತೆ ಯಾವ ಕೆಟಗರಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದರಲ್ಲಿ ನೀವು ಯಾರೇ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಪಿಡಿ ಫಿಸಿಕಲಿ ಡಿಸೇಬಲ್ಡ್, ವಿಜುವಲಿ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳು, ರೂರಲ್, ವುಮೆನ್, ಎಕ್ಸರ್ವಿಸ್ ಮ್ಯಾನ್ ಪ್ರತಿಯೊಂದನ್ನು ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.